ಶೋಕಾಸ್ ನೋಟಿಸ್ಗೆ ಏನು ಉತ್ತರ ಮುಂಜಾನೆ ಹೇಳಿಬಿಟ್ಟಿನ ರವೆ ಉತ್ತರಗಳು ಹೇಳಿ ಸರ್. ಈಗ 6 ಪುಟಗಳು ಅಂತ ಹೇಳಿದ್ರು ಸರ್, ಪ್ರಮುಖವಾಗಿ ಏನೆಲ್ಲ ಅಂಶಗಳು ಇಲ್ಲ, ಎಲ್ಲ ಅಂಶಗಳು ಮುಂಜಾನೆ ಹೇಳಿನಿ. ಈಗ ಎಲ್ಲ ಇಲ್ಲಿ ಹೇಳಿದ್ದೇನೆ, ಅಲ್ಲಿ ಹೇಳಿದ್ದೀನಿ, ಇನ್ನಷ್ಟು ವಿವರವಾಗಿ ಹೇಳಿದ್ದೀನಿ. ಅವರೆಲ್ಲರೂ ಶಿಸ್ತು ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದನ್ನು ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅವರು ಅಂದ್ರೆ ಅವ್ರು ನಿಮಗೆ ಅಂದ್ರೆ ಸ್ಪಂದನೆ ಆಗಿತ್ತು, ಯಾಕಂದ್ರೆ ನಿಮ್ಮ ಅಸಮಾಧಾನವನ್ನ ಒತ್ಕೊಂಡು ನೀವು ಹೋಗಿದ್ದ ಅವ್ರ ಮುಂದೆ ಶೋಕಾಸ್ ನೋಟಿಸ್ ಸ್ವರೂಪದಲ್ಲಿ ಅವರ ಸ್ಪಂದನೆ ಹೇಗಿತ್ತು? ಸ್ಪಂದನೆ ಪಕ್ಷದ ಹಿತದೃಷ್ಟಿಯಿಂದ ಏನೇನು ಆಗಬೇಕು, ಯಾವ ರೀತಿ ಮುಂದಿನ ದಿವಸಗಳಲ್ಲಿ ವಕಫ್ ಹೋರಾಟ ಏನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಈ ಹಿಂದುತ್ವ ವಕಫು ಕಾಂಗ್ರೆಸ್ ವಿರುದ್ಧ ತಮ್ಮ ಹೋರಾಟ ಮುಂದುವರಿಸಿ ಅಂತ ಇದೇ ರೀತಿ ಹೋರಾಟ ಮುಂದುವರಿಸಿ ಅಂತ ಹೇಳಿದ್ರು ಸರ್. ಇದೇ ರೀತಿ ಮತ್ತೆ ಅವರು ಅಂದ್ರೆ ಪಕ್ಷದ ವೇದಿಕೆಯಲ್ಲಿ ಈಗ ಅಧ್ಯಕ್ಷರ ಜೊತೆಗೆ ಹೋಗ್ಬೇಕು ಅನ್ನೋದು ಹೇಳಿದ್ರೆ ಅಥವಾ ಹೇಗೆ ಸರ್? ಇಲ್ಲ, ಈಗ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ, ಒಳ್ಳೆ ಹೋರಾಟ. ಇಡೀ ದೇಶದಲ್ಲೇ ಕರ್ನಾಟಕ ವಕಫ್ ವಿಷಯದಲ್ಲಿ ಭಾಳ ಗಂಭೀರವಾಗಿ ತಗೊಂಡು ಪ್ರವಾಸ ಮಾಡಿ ಏನು ವರದಿ ಕೊಟ್ಟಿದ್ದೀರಿ ನಿಜಕ್ಕೂ ಪ್ರಶಂಸನೀಯ ಇದೆ. ಇದು ಭಾಳ ಅವಶ್ಯಕತೆ ಇತ್ತು ಮತ್ತು ಹಿಂದುತ್ವ ಅವಶ್ಯ ಇದೆ. ಅದರ ಜೊತೆಗೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಗ್ಗೆ ಹೆಚ್ಚು ಅದರ ಕಡೆ ಆದ್ಯತೆ ಕೊಡಿ, ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿ. ವಂಶವಾದದ ವಿರುದ್ಧ ಮಾತಾಡಬೇಡಿ ಅಂದ್ರ ಯಾವುದು ವಂಶವಾದದ ವಿರುದ್ಧ ನೋಡ್ರಿ, ಏನು ಮಾತಾಡ್ರ ಅಲ್ಲಿ ಒಳಗೆ ನಾವು ಮಾತಾಡಿ ಏನೇನು ನಿಮಗೆ ಕೊಡಬೇಕು ಅದನ್ನು ನಾವು ಕೊಡ್ತೀವಿ. ಏನು ಒಳಗೆ ಏನು ಹೇಳ್ಯಾರ ಅವತ್ತನ್ನು ಮನಸ್ಸಿನಾಗ ಇಟ್ಕೊಂಡು ಕೆಲಸ ಮಾಡಿ ಯಾರು ಏನು ಮಾಡ್ಲಿಕ್ಕಾಗೋದಿಲ್ಲ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂದ್ರೆ ಅರ್ಥನು ಪಕ್ಷ ಸಂಘಟನೆಯ ಸಲುವಾಗಿ ವಕಫ್ ಇರ್ಬೋದು, ಹಿಂದುತ್ವ ಇರ್ಬೋದು, ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದ್ರೆ ಅರ್ಥನು ಜಗಳಾಡಿರ್ಬೇಡ್ರಿ ಅಂತ ಹೇಳ್ತಾರೆ. ಆಂತರಿಕ ವಿಚಾರಗಳನ್ನು ಹೊರಗೆ ಮಾತಾಡಬೇಡ್ರಿ. ಏನೇ ಇದ್ರೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಗೃಹ ಮಂತ್ರಿಗಳು ಅವರೆಲ್ಲ ಮುಂದೆ ಹೇಳುವಂಥ ಅಧಿಕಾರ ಇದೆ, ನೀವು ಹೇಳಿರ್ತಾರೆ ಸರ್. ಇನ್ನೊಂದು, ಈಗ ಏನೇ ಹೋರಾಟ ಮಾಡಬೇಕಾದ್ರೂ ಪಕ್ಷದೊಂದು ಹೋರಾಟ ನಡೀತಾ ಇದೆ, ಯತ್ನಾಳ್ ಅವ್ರದೊಂದು ಹೋರಾಟ ನಡೀತಾ ಇದೆ. ಅದೇ ರೀತಿಯಾಗಿ ಪ್ರತ್ಯೇಕವಾಗಿ ನೋಡಿ, ನಾವು ಇಷ್ಟೇ ಹೇಳಿದ್ದವ್ರು. ಇವತ್ತೇನು ನೀವು ಹೋರಾಟ ಮಾಡಿದ್ದೀರಿ ಒಳ್ಳೆ ರೀತಿಯಿಂದ ಹೋಗಲಿ. ನಿಮ್ಮ ಎಲ್ಲ ಭಾವನೆಗಳನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನಾನು ಕಮ್ಯುನಿಕೇಶನ್ ಮಾಡ್ತೀನಿ. ಸರ್, ಸದಾನಂದ ಗೌಡರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನೀವು ವಕ್ಫ್ ಕುರಿತಾಗಿ ವರದಿಯನ್ನ ಪ್ರತ್ಯೇಕವಾಗಿ ಕೊಟ್ಟಿರೋದಕ್ಕೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೊಂಥರ ಬಯಲಾಟ ಆಯ್ತು, ಒಂದ್ ಟೀಮ್ ಇವತ್ತು ಇನ್ನೊಂದು ಟೀಮ್ ನಾಳೆ ಅನ್ನೋಂಥದ್ದು ಅಭಿಪ್ರಾಯ ಸದಾನಂದ ಗೌಡ್ರು ಏನ್ ಹೇಳ್ಯಾರ ನನಗೆ ಗೊತ್ತಿಲ್ಲ. ಅವ್ರು ಯಾರನ್ನು ಉದ್ದೇಶಿಸಿ ಹೇಳ್ಯಾರ ನನಗೆ ಅಲ್ಲ, ಪ್ರತ್ಯೇಕ ಅದನ್ನ ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದ್ಮೇಲೆ ಪ್ರತಿಕ್ರಿಯೆ ಅಲ್ಲ, ಅದೇ ಪ್ರತ್ಯೇಕ ವರದಿ ನೀವು ಕೊಟ್ಟಿರೋದಕ್ಕೆ ಅಂದ್ರೆ ನೀವು ಮತ್ತೆ ನಿಮ್ಮ ತಂಡ ನೀವು ಹಂಗ ಅನ್ಸಿರ್ಬಹುದು. ಇದೇ ನಮ್ಗೆ ಶಬಾಷಿಗೆ ಕೊಟ್ಟಿದ್ದಾರೆ ಅಲ್ಲ, ಒಳ್ಳೆ ವರದಿ ಕೊಟ್ಟಾರ್ತ ಅವರ ಮನಸ್ಸಿನಾಗಿತ್ತು. ಅವ್ರು ಹೇಳಿರೋದು ಇದು ಒಂಥರ ಬಯಲಾಟ ತರ ಆದಂಗಿದೆ. ಒಂದಿನ ಆ ಟೀಮ್ ಕೊಡುತ್ತೆ, ಇನ್ನೊಂದಿನ ಈ ಟೀಮ್ ಕೊಡುತ್ತೆ ಅಂತ. ಒಳ್ಳೆಕ್ ನೋಡ್ರಿ, ಸಾರ್ವಜನಿಕ ವಿಚಾರಗಳು, ಸಾರ್ವಜನಿಕ ಹೋರಾಟ ಯಾರೇ ಮಾಡಲಿ, ಯಾರ್ದು ವರದಿ ಸರಿ ಇದೆ, ಹೆಚ್ಚು ಮಾಹಿತಿ ಯಾರು ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿನೂ ನಮ್ಮಲ್ಲಿನೂ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಅವ್ರ ಬಳಿ ಪ್ಲಸ್ ಇರ್ಬೋದು. ಯಾರು ಕೊಟ್ಟರು ಒಂದು ದೇಶದ ಹಿತದೃಷ್ಟಿಯಿಂದ ರೈತರು ಮಠಮಾನ್ಯಗಳ ಹಿತದೃಷ್ಟಿ ಕೊಟ್ಟಿರ್ತಾರೆ. ಅದರ ಬಗ್ಗೆ ಅವ್ರದ್ದು ಹೆಚ್ಚು ಭಾಳ ಪರಿಣಾಮಕಾರಿ ವರದಿ ಇತ್ತು ಅಂತ ನಾನು ಹೇಳೋದಿಲ್ಲ. ಅದನ್ನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅವರು ಈಗ ಏನಾಗಿದೆ, ಇವತ್ತು ನಮ್ಮ ಟೀಮು ಪಾರ್ಲಿಮೆಂಟ್ನಲ್ಲಿ ಸಮಗ್ರವಾದಂಥ ವರದಿ ತೊಗೊಂಡು ಜಾಯಿಂಟ್ ಏನು ಸೆಕ್ರೆಟರಿ ಇದ್ದಾರೆ ಆ ಒಂದು ಸಮಿತಿ ಅವ್ರ ಬಳಿ ಹೋದಾಗ ಆ ಅಧಿಕಾರಿನ ಹೇಳಿದ್ರೆ, IAS ಅಧಿಕಾರಿ ಏನಂದರೆ, ಇಷ್ಟು ಮಾಹಿತಿ ನಮ್ಮಲ್ಲಿ ಇರಲಿಲ್ಲ. ವಕಫ್ ಅಂದರೆ ಇಷ್ಟೊಂದು ದೊಡ್ಡ ಒಂದು ಕ್ಯಾನ್ಸರ್ ಅನ್ನುವಂಥದ್ದು ಬರ್ತಿರಲಿಲ್ಲ. ನಮಗೆ ಯಾರು ಇಷ್ಟು ಏನು ಪೂರ್ತಿ ಅಂಕಿ ಅಂಶಗಳು ಮತ್ತು ಆ ರೈತ ಮಠದ ಒಳಗೆ ಹೋಗಿ ಯಾವ ರೀತಿಯಾಗಿ ವಕಫ್ ಅಂತ ಹೇಳಿ ಸೇರಿಸಿದ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಭಾಳ ಒಳ್ಳೆಯ ಒಂದು ಮಾಹಿತಿ ಕೊಟ್ಟಿದ್ರೆ ಏನಾಗ ನಾವು ಇಲ್ಲಿ ಊಟ ಕೂಡಿದಾಗ ನಮ್ಮ BC ಮೋಹನು ಮತ್ತು ನಮ್ಮ ಇವರು ಪ್ರತಾಪ್ ಸಿಂಗ್ ಹೇಳಿದ್ರು, ಭಾಳ ಅದ್ಭುತವಾದಂಥ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅಷ್ಟೇ ಅಲ್ಲ, ನಿನ್ನೇನು ಸಹ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ಹೇಳಿದ್ರು, ನೀವು ಭಾಳ ಒಳ್ಳೆಯ ಇದನ್ನು ಮಾಡಿರಿ, ಎಕ್ಸರ್ಸೈಸ್ ಮಾಡಿರಿ. ಯಾವ ರಾಜ್ಯದಲ್ಲಿಯೂ ಮಾಡಿಲ್ಲ.
ಫಸ್ಟ್ ನೀವು ಇಡೀ ದೇಶದಲ್ಲಿ ಅಂತಕ್ಕಂಥದ್ದು ಹೇಳಿದ್ದಾರೆ. ನೋಡಿ ಯಾರ್ದು ಒಳ್ಳೇದಿದೆ ಏನು ಅನ್ನೋಂಥದ್ದು ನಿರ್ಣಯ ಮಾಡೋದು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ. ಅದಕ್ಕೆ ನಾವು ವರದಿ ಏನು ಕೊಟ್ಟಿದ್ದು ನಮಗೆ ಭಾಳ ಖುಷಿಯಾಗಿತ್ತಂದ್ರೆ ನಮ್ಮ ಪಕ್ಷ ಆಗಲಿ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ರಾಗಲಿ ಎಲ್ಲರೂ ಭಾಳ ಹನುಮಂತ ಅಧಿಕಾರಿಗಳು ಅವ್ರಿಗೆ ಮಾಹಿತಿ ಕೊಟ್ಟು ಕೆಲಸ ಮಾಡಿದ್ವಿ. ಒಟ್ಟಾರೆ ಏನು ನಾವು 3-4 ದಿವಸದಿಂದ ದೆಹಲಿಯಲ್ಲಿ ಬೀಡು ಬಿಟ್ಟು ನಮ್ಮೆಲ್ಲ ಟೀಮು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ರ ಪರಿಣಾಮವಾಗಿ ಭಾಳ ಒಳ್ಳೆಯ ಒಂದು ಫಲಿತಾಂಶ ಬಂದಿದೆ. ಅದಕ್ಕೆ ಶಾಂತಿ ಇದ್ದರೆ ಬರೀ ಇಶ್ಯೂ ಬೇಸ್ಡ್ ಮಾತಾಡಿರ್ತೇವೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಹೊಸ ಯತ್ನಾಳವ್ರು ನೋಡ್ಬೋದು ಕರ್ನಾಟಕ ಬಿಜೆಪಿ. ಆಗೋದಿಲ್ಲ ಹೊಸ ಯತ್ನಾಳ. ಎಲ್ಲರೂ ಹಂಗೆ ಹೇಳ್ತಿದ್ರು, ಹಿಂದಕ್ಕೊಬ್ಬರು ಲೀಡರ್ ಹೇಳ್ತಿದ್ರು ಇನ್ನು ಮುಂದೆ ನಾನು ಹೊಸ ಟಿಮ್ ನೋಡ್ರಿ ಅಂತ. ಎಂದು ಸುಧಾರಿಸಲಿಲ್ಲ, ನಾವು ಹಂಗೆ ಇದ್ವಿ. ಅಂದ್ರೆ ಶಾಂತ ಮಾಡಿದ್ರು ಶಾಂತ ಸ್ವರೂಪಿಯಾದಂತ ಯತ್ನಾಳ್ ಅವರು. ಇಲ್ಲ ಕೂಲ್ ಡ್ರಿಂಕ್ಸ್ ಅಲ್ಲ, ನಾವು ನಗಲಕತ್ತೆ ಅಂತ ತಿಳ್ಕೊಬೇಕ್ರಿ. ಏನಾಗೈತೆ ಅಲ್ಲ ಸರ್, ಏನಾದ್ರು ಕೂಲ್ ಡ್ರಿಂಕ್ಸ್ ಕೊಟ್ಟು ಕಳ್ಸಿದ್ರ ಸರ್? ಒಳ್ಳೆ ಕಾಫಿ ಕೊಟ್ಟರು, ಒಳ್ಳೆ ಬಿಸ್ಕಿಟ್ ಊಟನೂ ಮಾಡಿದ್ರು, ಒಳ್ಳೆ ಊಟ ಮಾಡಿಸಿದ್ರು. ಪಿ ಸಿ ಮೋಹನ್ ಅವರು ಎಲ್ಲರೂ ನಮ್ಮ ಕಮಿಟಿಯವರು ಊಟ ಮಾಡಿ ಈಗ ಕೆಲವು ಮಂದಿ ವಾಪಸ್ ಹೊರಟರು. ನಾವೊಂದಿಷ್ಟು ಮಂದಿ ಇನ್ನೂ ನಾಳೆ ಇದ್ದು ನಾಳೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗಳನ್ನು ಪ್ರಸ್ತಾಪ ಪ್ರಸ್ತಾಪ ಮಾಡಿ ಓಕೆ ಥ್ಯಾಂಕ್ ಯು.